ಎಲ್ಲರಿಗೂ ನಮಸ್ತೆ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಇದು 6th ಸ್ಟ್ಯಾಂಡರ್ಡ್ ಸೈನ್ಸ್ ಪಾರ್ಟ್ 2. ಅಂದರೆ ನಿನ್ನೆ ಲಾಸ್ಟ್ ಪಾರ್ಟ್ 1ನಲ್ಲಿ ನಾವು ಈ ಬಾಕ್ಸ್ ವರ್ಗೆ ಮಾಡಿದ್ವಿ. ಇವಾಗ ಕಂಟಿನ್ಯೂ ಪಾರ್ಟ್, ಪೇಜ್ ನಂಬರ್ 3. ವಾಟ್ ಡು ವಿ ಕನ್ಕ್ಲೂಡ್ ಫ್ರಮ್ ಆ್ಯಕ್ಟಿವಿಟಿ 3? ಅಂದರೆ ಆ್ಯಕ್ಟಿವಿಟಿ 3 ಇದರಿಂದ ನಾವು ಏನು ತಿಳ್ಕೊಂಡ್ವಿ? ಪ್ಲಾಂಟ್ಸ್ ಆರ್ ದ ಸೋರ್ಸ್ ಆಫ್ ಫುಡ್ ಇಂಗ್ರೀಡಿಯೆಂಟ್ಸ್ ಲೈಕ್ ಗ್ರೈನ್ಸ್, ಸೀರಿಯಲ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಅಂದರೆ ಈ ಗ್ರೈನ್ಸ್ ಕಾಳುಗಳು, ಸೀರಿಯಲ್ಸ್ ಅಕ್ಕಿ, ರಾಗಿ, ಗೋಧಿ, ಜೋಳ, ದವಸ ಧಾನ್ಯಗಳು ಅಂತ ಏನು ಕರಿತೀವಿ ಅದು, ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಇದೆಲ್ಲ ನಮಗೆ ಯಾವುದರಿಂದ ಸಿಗುತ್ತೆ? ಪ್ಲ್ಯಾಂಟ್ಸ್ ಆರ್ ದ ಸೋರ್ಸ್ ಆಫ್ ಫುಡ್ ಇಂಗ್ರೀಡಿಯೆಂಟ್ಸ್. ಹಣ್ಣು, ತರಕಾರಿ, ಕಾಳು, ದವಸ ಧಾನ್ಯಗಳೆಲ್ಲವೂ ನಮಗೆ ಸಸ್ಯದ ಸಂಪನ್ಮೂಲಗಳು ಅಂತೇಳಿ ತಿಳ್ಕೊಂಡ್ವಿ ಆ್ಯಕ್ಟಿವಿಟಿ 3ಇಂದ. ಹಾಗೆ ಅನಿಮಲ್ಸ್ ಪ್ರೊವೈಡ್ ಅಸ್ ವಿತ್ ಮಿಲ್ಕ್, ಮೀಟ್, ಪ್ರಾಡಕ್ಟ್ಸ್ ಆ್ಯಂಡ್ ಎಗ್. ಹಾಗೆ ಅನಿಮಲ್ಸಿಂದ ನಮ್ಗೆ ಏನೇನು ಸಿಗುತ್ತೆ? ಹಾಲು, ಮಾಂಸದ ಉತ್ಪನ್ನ ಮತ್ತು ಮೊಟ್ಟೆ, ಇದೆಲ್ಲವೂ ಪ್ರಾಣಿಯಿಂದ ಸಿಗುವಂತಹ ಆಹಾರದ ವಸ್ತುಗಳು ಅಂಥೇಳಿ ತಿಳ್ಕೊಂಡ್ವಿ. ಕೌಸ್, ಗೋಟ್ಸ್ ಆ್ಯಂಡ್ ಬಫೆಲೋಸ್ ಆರ್ ಸಮ್ ಕಾಮನ್ ಅನಿಮಲ್ಸ್ ವಿಚ್ ಗಿವ್ಸ್ ಅಸ್ ಮಿಲ್ಕ್. ಸಾಮಾನ್ಯವಾಗಿ ನಮಗೆ ಹಾಲನ್ನು ಕೊಡುವಂತಹ ಪ್ರಾಣಿಗಳು ಯಾವುದ್ಯಾವುದು? ಹಸು, ಗೋಟ್ ಆಡು ಮತ್ತು ಬಫೆಲೋ. Milk and milk products like butter, creams, cheese and curd are used all over the world. Can you name some other animals which gives us milk? ನಮಗೆ ಗೊತ್ತಿರೋ ಹಾಗೆ ಹಾಲಿನ ಉತ್ಪನ್ನಗಳೆಲ್ಲ ಬಟರ್, ಚೀಸ್, ಹಾಲು, ಬೆಣ್ಣೆ, ತುಪ್ಪ, ಕರ್ಡ್, ಮೊಸರು ಇದೆಲ್ಲವೂ ನಮಗೆ ಅನಿಮಲ್ಸಿಂದ ಸಿಗುತ್ತೆ ಅಂತ ಗೊತ್ತಾಯಿತು. ಹಾಗೆ ನೀವು ಕ್ಯಾನ್ ಯು ನೇಮ್ ಸಮ್ ಅದರ್ ಅನಿಮಲ್ಸ್ ವಿಚ್ ಗಿವ್ಸ್ ಅಸ್ ಮಿಲ್ಕ್. ನಿಮಗೆ ಗೊತ್ತಿರೋವಂತಹ ಬೇರೆ ಯಾವುದಾದ್ರೂ ಪ್ರಾಣಿಗಳಿದೆಯಾ? ಕವ್ವು, ಗೋಟು, ಬಫೆಲೋ ಬಿಟ್ಟು ಹಾಲನ್ನು ಕೊಡುವಂತಹ ಬೇರೆ ಪ್ರಾಣಿಗಳಿದ್ರೆ ಅದರ ನೇಮನ್ನು ಬರೀರಿ ಅಂತೇಳಿ ಕೇಳ್ತಿದ್ದಾರೆ. ನಮಗೆ ಗೊತ್ತಿರೋ ಹಾಗೆ ಡಾಂಕಿ, ಇದು ಗೊತ್ತಿದೆ ಅನ್ಕೋತೀನಿ. ಇತ್ತೀಚೆಗೆ ಕತ್ತೆ ಹಾಲನ್ನು ಕುಡಿಸ್ತಾ ಇದ್ದಾರೆ. ಡಾಂಕಿ ಅಂದರೆ ಕತ್ತೆ. ಮಕ್ಕಳ ಬುದ್ಧಿ ಬೆಳವಣಿಗೆ ಆಗುತ್ತೆ. ಮತ್ತು ಈ ಹಾಲನ್ನು ಕುಡಿಯೋದ್ರಿಂದ ಅಂದರೆ ಸ್ವಲ್ಪ ಕುಡಿಬೇಕು, ಹೆಚ್ಚಿಗೆ ಕುಡಿಬಾರ್ದು. 40 ಟೈಪ್ಸ್ ಆಫ್ ಡಿಸೀಸಸ್ ಕ್ಯೂರ್ ಆಗುತ್ತೆ. 40 ಬಗೆಯ ರೋಗಗಳು ವಾಸಿಯಾಗುತ್ತೆ. ಹಾಗಾಗಿ ಇತ್ತೀಚೆಗೆ ಈ ಡಾಂಕಿ ಹಾಲನ್ನು ಕುಡಿಸ್ತಿದ್ದಾರೆ. ಹಳೇ ಕಾಲದಲ್ಲೂ ಕುಡಿಸ್ತಾಯಿದ್ರು. ಆದರೆ ಈ ಡಾಂಕಿ ಹಾಲನ್ನು ತುಂಬ ಹೆಚ್ಚಾಗಿ ಕುಡಿಯುವಂಥ ದೇಶ ಅಂದರೆ ರಷ್ಯಾ, ಇಟಲಿನಲ್ಲಿ ಈ ಹಾಲನ್ನು ಕುಡಿತಾರೆ. ಹಾಗೆ ನನಗೆ ಗೊತ್ತಿರೋ ಹಾಗೆ ಬೇರೆ ಯಾವ ಪ್ರಾಣಿ ಹಾಲನ್ನು ಕೊಡುತ್ತೆ ಅಂದರೆ ಕ್ಯಾಮಲ್ ಅಂದರೆ ಗೊತ್ತಲ್ವಾ? ಒಂಟೆ. ಈ ಒಂಟೆ ಹಾಲನ್ನು ಸಾಮಾನ್ಯವಾಗಿ ಸೌದಿ ಅರೇಬಿಯಾದವರು ಕುಡಿತಾರೆ, ಒಂಟೆ ಹಾಲನ್ನು. ಹಾಗೆ ಯಾಕ್, ಶೀಪ್ ಥರನೇ ಇರುತ್ತೆ, ಕುರಿ ಥರನೇ, ಆದರೆ ಉದ್ದುದ್ದ ಕೂದಲಿರುತ್ತೆ. ಇದು ಸಾಮಾನ್ಯವಾಗಿ ಅರುಣಾಚಲ್ ಪ್ರದೇಶ, ಸಿಕ್ಕಿಮ್, ಟಿಬೇಟಿಯನ್ಸ್ ಈ ಹಾಲನ್ನು ಹೆಚ್ಚಾಗಿ ಕುಡಿತಾರೆ. ಯಾಕ್ ಹಾಲನ್ನು, ಟಿಬೇಟಿಯನ್. ಹಾಗೆ ಹಾರ್ಸ್, ಕುದುರೆ ಹಾಲು. ಈ ಹಾಲನ್ನು ಕಜಕಿಸ್ತಾನದವರು ಅಂದರೆ ಮಂಗೋಲಿಯನ್ಸ್ ಅಂತ ಕರೀತಾರಲ್ಲ, ಅವರು ಹೆಚ್ಚಾಗಿ ಕುಡಿತಾರೆ. ಡಾಂಕಿ ಹಾಲು ಕುಡಿತಾರೆ, ಅಂದರೆ ಕತ್ತೆ ಹಾಲು, ಒಂಟೆ ಹಾಲು ಮತ್ತು ಯಾಕ್ ಶೀಪ್ ಥರನೇ ಇರುತ್ತೆ, ಉದ್ದುದ್ದ ಕೂದಲಿರುತ್ತೆ ಅಷ್ಟೇ ಅದಕ್ಕೆ. ಇವು ನನಗೆ ಗೊತ್ತಿರೋವಂಥದ್ದು. ನೀವು ಸಹ ಬೇರೆ ಹಾಲು ಕೊಡುವಂತಹ ಪ್ರಾಣಿಗಳ ಹೆಸರನ್ನು ಲಿಸ್ಟ್ ಮಾಡ್ಬೋದು. ಇದು ನಿಮ್ಮ ಬುದ್ಧಿಗೆ ಚುರುಕಾಗುತ್ತೆ. ನೆಕ್ಸ್ಟ್ ಲೆಟ್ಸ್ ವಿ ಗೋ ನೌ. 1.3 ಪ್ಲಾಂಟ್ ಪಾರ್ಟ್ಸ್ ಆ್ಯಂಡ್ ಅನಿಮಲ್ಸ್ ಪ್ರಾಡಕ್ಟ್ಸ್ ಆ್ಯಸ್ ಫುಡ್. ಸಸ್ಯದ ಯಾವ ಭಾಗಗಳು ಮತ್ತು ಪ್ರಾಣಿಯ ಯಾವ ಭಾಗದಿಂದ ನಮಗೆ ಫುಡ್ ದೊರೆಯುತ್ತೆ ಅಂಥೇಳಿ. ಪ್ಲ್ಯಾಂಟ್ಸ್ ಆರ್ ಒನ್ ಸೋರ್ಸ್ ಆಫ್ ಅವರ್ ಫುಡ್. ವಿಚ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್? ಸಸ್ಯ ಅನ್ನೋದು ಅಂದರೆ ಒಂದು ಗಿಡ ನಮ್ಮ ಆಹಾರದ ಒಂದು ಭಾಗ, ಆಹಾರದ ಮೂಲ ಅಂತ. ಅಂದರೆ ನಾವು ತಿಂತಕ್ಕಂತಹ ಆಹಾರದಲ್ಲಿ 80% ಆಹಾರ ಎಲ್ಲವೂ ನಮಗೆ ಪ್ಲ್ಯಾಂಟ್ಸಿಂದನೇ ಸಿಗೋದು. ಪ್ಲ್ಯಾಂಟ್ಸ್ ಆರ್ ದ
source of our food, not a one source, is 80% of the food sources are coming from plants. ನಾವೇನು ಹಣ್ಣು ತರಕಾರಿ ಕಾಳು ದವಸ ಧಾನ್ಯ ಇದೆಲ್ಲವೂ ನಮಗೆ ಸಿಗೋದು ಪ್ಲ್ಯಾಂಟಿಂದನೇ. ವಿಚ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್, ಹಾಗಾದರೆ ಸಸ್ಯದ ಯಾವ ಭಾಗದಿಂದ ಸಿಗುತ್ತೆ? ವಿ ಈಟ್ ಮೆನಿ ಲೀಫಿ ವೆಜಿಟೇಬಲ್ಸ್, ವಿ ಈಟ್ ಫ್ರೂಟ್ಸ್ ಆಫ್ ಸಮ್ ಪ್ಲ್ಯಾಂಟ್ಸ್, ಸಮ್ಟೈಮ್ಸ್ ರೂಟ್ಸ್, ಸಮ್ಟೈಮ್ಸ್ ಸ್ಟೆಮ್ ಆ್ಯಂಡ್ ಈವನ್ ಫ್ಲವರ್ಸ್. ಸಾಮಾನ್ಯವಾಗಿ ನಾವೆಲ್ಲರೂ ಲೀಫಿ ವೆಜಿಟೇಬಲ್ಸ್, ಸಸ್ಯದ ಹಸಿರು ಸೊಪ್ಪು, ಲೀಫಿ ಅಂದರೆ ಎಲೆ ಭಾಗ ಅಂದರೆ ಹಸಿರು ಸೊಪ್ಪುಗಳನ್ನ ತಿಂತೀವಿ. ವೆಜಿಟೇಬಲ್ಸ್ ತರಕಾರಿಗಳನ್ನ ತಿಂತೀವಿ ಸಸ್ಯಗಳಿಂದ, ಪ್ಲ್ಯಾಂಟಿಂದ. ಮತ್ತು ಕೆಲವೊಂದು ಪ್ಲ್ಯಾಂಟ್ಸ್ಗಳು ನಮಗೆ ಫ್ರೂಟ್ಸು, ಕೆಲವೊಂದಲ್ಲ, ನಮ್ಮ ಎಲ್ಲ ಫ್ರೂಟ್ಸ್ಗಳು ಸಿಗೋದು ಪ್ಲ್ಯಾಂಟ್ಸಿಂದನೇ, ಹಣ್ಣುಗಳು ಸಿಗೋದು. ಮತ್ತು ಸಸ್ಯದ ಕೆಲವೊಂದು ರೂಟ್ಸ್ ಪಾರ್ಟ್, ಸ್ಟೆಮ್ ಪಾರ್ಟ್, ಫ್ಲವರ್ ಪಾರ್ಟಿಂದನೂ ನಾವು ಆಹಾರವನ್ನು ತಿಂತೀವಿ. ಫಾರ್ ಎಕ್ಸಾಂಪಲ್ ರೂಟ್ ಪಾಟ್ ಅಂದರೆ ಪ್ಲ್ಯಾಂಟ್ಸಲ್ಲಿ ಬೀಟ್ರೋಟು, ಕ್ಯಾರೋಟು ಇದೆಲ್ಲ ಬೇರಿನ ಭಾಗದಿಂದ ಬರುವಂಥದ್ದು. ಸ್ಟೆಮ್ ಪಾಟ್ ಅಂದರೆ ಪೊಟ್ಯಾಟೊ, ಆಲೂಗೆಡ್ಡೆ, ಅದು ಸ್ಟೆಮ್ ಪಾಟಿಂದ ಸಿಗುತ್ತೆ ನಮಗೆ. ಓಕೆನಾ? ಹಾಗೆ ಫ್ಲವರ್ ಪಾಟ್ ಅಂದರೆ ಈ ಕಾಲಿಫ್ಲವರ್, ಎಲೆಕೋಸು, ಹೂಕೋಸು ಇದೆಲ್ಲವೂ ಗಿಡದ ಫ್ಲವರ್ ಪಾಟಿಂದ ಸಿಗುವಂತಹ ವೆಜಿಟೇಬಲ್ಸ್ಗಳು. ಓಕೆನಾ? ಹ್ಯಾವ್ ಯು ಎವರ್ ಈಟನ್ ಪಂಪ್ಕಿನ್? ಪಂಪ್ಕಿನ್ ಅಂದರೆ ಕುಂಬಳಕಾಯಿ ಅಂತ ಹೇಳಿ ಕರೀತಾರೆ. ಪಂಪ್ಕಿನ್ ಫ್ಲವರ್ಸ್ ಡಿಪ್ಡ್ ಇನ್ ರೈಸ್ ಪೇಸ್ಟ್ ಆ್ಯಂಡ್ ಫ್ರೈಡ್ ಅಂದರೆ ಪಂಪ್ಕಿನ್ ಫ್ಲವರ್, ಕುಂಬಳಕಾಯಿ ಹೂವನ್ನ ಅನ್ನದ ಪೇಸ್ಟ್ ಬರುತ್ತಲ್ಲ, ಅನ್ನದ ಪೇಸ್ಟ್ ಜೊತೆಗೆ ಬೆರೆಸಿ ಅದನ್ನು ಒಂದು ಸಲ ಫ್ರೈ ಅಂದರೆ ಸ್ವಲ್ಪ ಅದನ್ನು ಬೇಯಿಸ್ಬಿಟ್ಟು ಅದರ ಟೇಸ್ಟ್ ಮಾಡಿ ನೋಡಿ ಹೇಗಿರುತ್ತೆ ಅಂಥೇಳಿ ಕೇಳ್ತಿದ್ದಾರೆ. ಹಾಗೆ ಪಹೇಲಿ ವಾಂಟ್ಸ್ ಟು ನೋ ಇಫ್ ಎನಿ ಆಫ್ ಅವರ್ ಫುಡ್ ಕಮ್ಸ್ ಫ್ರಮ್ ಸೋರ್ಸ್ ಆಫ್ ಅದರ್ ದ್ಯಾನ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅಂತ ಕೇಳ್ತಿದ್ದಾರೆ. ಪಹೇಲಿ ಇದನ್ನೇ ಇದು ಕೊಟ್ಟಿದ್ದಾರಲ್ಲ, ಅವ್ರು ಏನು ಕೇಳ್ತಿದ್ದಾರೆ ಅಂದರೆ, ನಮಗೆ ಆಹಾರ ಸಾಮಾನ್ಯವಾಗಿ ಸಸ್ಯ ಮತ್ತು ಪ್ರಾಣಿಗಳಿಂದ ಸಿಗುತ್ತೆ ಅಂತ ಹೇಳ್ಬಿಟ್ಟಿದ್ದೀವಿ. ಅದಲ್ಲದೆ ಬೇರೆ ಯಾವ್ದಾದ್ರು ಸೋರ್ಸ್ ಇದೆಯಾ ನಮಗೆ ಆಹಾರಕ್ಕೆ ಅಂತ? ಫುಡ್ಡು ಸಸ್ಯ ಮತ್ತು ಪ್ರಾಣಿ ಬಿಟ್ಟು ಬೇರೆ ಯಾವುದರಿಂದ ಸಿಗುತ್ತೆ ಅಂತ ಕೇಳ್ತಿದ್ದಾರೆ. ಸಾಮಾನ್ಯವಾಗಿ ಸಸ್ಯ ಮತ್ತು ಪ್ರಾಣಿ ಬಿಟ್ಟು ಇನ್ಯಾವುದಿಂದನೂ ನಮಗೆ ಫುಡ್ ಸಿಗಲ್ಲ. ನೀವು ಯೋಚನೆ ಮಾಡಿ ಥಿಂಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಲೆಟ್ಸ್ ಬಿಗೋನು. ಈ ಪ್ಲ್ಯಾಂಟ್ಸ್ದು ಪಾಟ್ ಮತ್ತು ಇದರ ಡಯಾಗ್ರಾಮ್ ಹೇಗೆ ಬಿಡಿಸೋದು ಅಂಥೇಳಿ ನಾನು ಇದರಲ್ಲೇ ವಿಡಿಯೋ ಹಾಕ್ತೀನಿ. ಈಸಿಯಾಗಿ ಡಯಾಗ್ರಾಮ್ ಕಲ್ತ್ಕೊಳ್ಳಿ ಮತ್ತು ಪ್ಲ್ಯಾಂಟ್ಸ್ ಪಾರ್ಟ್ನ ನೋಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ನೀವೇ ಸಾಮಾನ್ಯವಾಗಿ ಐಡೆಂಟಿಫೈ ಮಾಡೋದು ಕಲೀರಿ. ಅಂದರೆ ಪ್ಲ್ಯಾಂಟ್ಸಲ್ಲಿ ಯಾವ್ಯಾವ ಭಾಗಗಳಿರುತ್ತೆ ಅದರ ನೇಮ್ ಮಾಡೋದಷ್ಟೇ. ಒಂದು ಪ್ಲ್ಯಾಂಟ್ಸ್ ಅಂದರೆ ಎಲೆ ಇರುತ್ತೆ, ಹೂವು ಇರುತ್ತೆ, ಹಣ್ಣಿರುತ್ತೆ, ಕಾಯಿ ಇರುತ್ತೆ, ಬೇರಿರುತ್ತೆ, ಕಾಂಡ ಇರುತ್ತೆ. ಇದನ್ನೇ ಇಂಗ್ಲೀಷಲ್ಲಿ ಬರೆಯೋದಷ್ಟೇ. ಬೇರಿಗೆ ರೂಟ್ ಅಂತಾರೆ, ಸಣ್ಣ ಬೇರನ್ನು ಸೆಕೆಂಡರಿ ರೂಟ್ ಅಂತಾರೆ, ಈ ಥರ ದಪ್ಪವಾದ ಮಧ್ಯವಾದ ಬೇರನ್ನು ಪ್ರೈಮರಿ ರೂಟ್ ಅಂತಾರೆ. ಈ ಸಸ್ಯದ ಮಧ್ಯವಾದ ದಪ್ಪವಾದ ಕಾಂಡವನ್ನು ಸ್ಟೆಮ್ ಅಂತೇಳಿ ಕರೀತಾರೆ. ಇನ್ನು ಫ್ರೂಟ್, ಎಡಿಬಲ್ ಹಣ್ಣಿನ ಭಾಗವನ್ನು ಅಥವಾ ಸೀಡ್ಸ್ ಇರುವಂಥ ಭಾಗ ಎಲ್ಲವನ್ನು, ಬೀಜಗಳೇನು ಬಿಡುತ್ತೆ, ಕಾಯಿ ಏನು ಬಿಡುತ್ತೆ ಅದೆಲ್ಲವನ್ನು ಫ್ರೂಟ್ ಅಂತಾರೆ. ಹೂವನ್ನು ಫ್ಲವರ್ ಅಂತೇಳಿ ಕರೀತಾರೆ. ಇನ್ನು ಚಿಗುರು ಅದನ್ನೆಲ್ಲ ಬಡ್ಸ್ ಅಂತಾರೆ. ಇನ್ನು ಎಲೆನ ಲೀವ್ಸ್ ಅಂತಾರೆ. ಇಷ್ಟೇ. ಇದು ಡಯಾಗ್ರಾಮ್ನ ನಾನು ಹಾಕ್ತೀನಿ ಹೇಗೆ ಬಿಡಿಸೋದು ಅಂತೇಳಿ. ಲೆಟ್ಸ್ ವಿ ಗೋ ನೌ. ಸಮ್ ಪ್ಲ್ಯಾಂಟ್ಸ್ ಹ್ಯಾವ್ 2 or more ಎಡಿಬಲ್ ಪಾರ್ಟ್ಸ್. ಕೆಲವೊಂದು ಸಸ್ಯಗಳಲ್ಲಿ ಎಡಿಬಲ್ ಅಂದರೆ ಈಟಬಲ್ ಅಂತ. ಈಗ ಒಂದು ನಾವು ಸಸ್ಯ ತೊಗೊಂಡ್ವಿ ಅಂದರೆ ಕೆಲವೊಂದು ಸಸ್ಯಗಳಲ್ಲಿ ಎಲೆನೂ ತಿಂತೀವಿ, ಅದರ ಹಣ್ಣನ್ನು ತಿಂತೀವಿ. ಆ ಥರ ಎರಡೆರಡು ಇರುತ್ತೆ. ಆ ಥರ ಈಟಬಲ್ ಎಡಿಬಲ್ ಪಾರ್ಟ್ಸ್ ಯಾವುದಿದೆ ಇರುತ್ತೆ ಕೆಲವೊಂದು ಸಸ್ಯಗಳಲ್ಲಿ. ಸೀಡ್ಸ್ ಆಫ್ ಮಸ್ಟರ್ಡ್, ಅದಕ್ಕೆ ಎಕ್ಸಾಂಪಲ್ ಕೊಡ್ತಿದ್ದಾರೆ. ಸೀಡ್ಸ್ ಆಫ್ ಮಸ್ಟರ್ಡ್ ಪ್ಲ್ಯಾಂಟ್ಸ್ ಅಂದರೆ ಮಸ್ಟರ್ಡ್ ಅಂದರೆ ಸಾಸಿವೆ ಗಿಡ. ಸಾಸಿವೆ ಗಿಡದ ಬೀಜ ಗೀವ್ಸ್ ಅಸ್ ಆಯಿಲ್. ಸಾಸಿವೆ ಗಿಡದ ಬೀಜದಿಂದ ಆಯಿಲ್, ಎಣ್ಣೆಯನ್ನು ತೆಗಿತೀವಿ. ಆ್ಯಂಡ್ ದ ಲೀವ್ಸ್ ಆರ್ ಯೂಸ್ಡ್ ಆ್ಯಸ್ ವೆಜಿಟೇಬಲ್ಸ್. ಅದರ ಎಲೆನ ತರಕಾರಿಯಾಗಿ, ಎಲೆಯನ್ನು ಸೊಪ್ಪಾಗಿ ಅಡುಗೆಯಲ್ಲಿ ಬಳಸ್ತೀವಿ. ಎರಡು ಆ ಗಿಡದ ಬೀಜನೂ ಎಣ್ಣೆಗಾಯಿತು, ಹಾಗೆ ಅದರ ಲೀಫು ನಮಗೆ ಊಟಕ್ಕೆ ಸೊಪ್ಪು ತರಕಾರಿಯಾಗಿ ಬಳಕೆ ಆಯಿತು. ಹಾಗೆ ಕ್ಯಾನ್ ಯು ಥಿಂಕ್ ಆಫ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬನಾನಾ ಪ್ಲ್ಯಾಂಟ್ ದಟ್ ಆರ್ ಯೂಸ್ಡ್ ಆ್ಯಸ್ ಫುಡ್? ಅದೇ ರೀತಿ ಬನಾನಾ ಪ್ಲ್ಯಾಂಟ್, ಬಾಳೆಹಣ್ಣಿನ ಗಿಡದ ಬಗ್ಗೆ ಯೋಚನೆ ಮಾಡಿದ್ದೀರಾ? ಅದರಲ್ಲಿ ಬಾಳೆಹಣ್ಣಿನ ಮಾತೆ ಅಂತ ಕರೀತಾರೆ. ಹೂವು, ಅದರ ಕಾಯಿ, ಬಾಳೆಹಣ್ಣು, ಬಾಳೆಕಾಯಿ ಮತ್ತು ಬಾಳೆ ದಿಂಡು, ಬಾಳೆ ಗಿಡದ ಮಧ್ಯಭಾಗ ಈ ಥರ ಸ್ಟೆಮ್ ಪಾರ್ಟ್ ಬರುತ್ತಲ್ಲ ಅದ್ರ ಭಾಗ, ಅದೆಲ್ಲವನ್ನು ಆಹಾರವಾಗಿ ಬಳಸ್ತಾರೆ. ಒಂದಲ್ಲ, ಎರಡಲ್ಲ, 3 ಉಪಯೋಗಗಳಿದೆ ಬಾಳೆ ಗಿಡದಲ್ಲಿ.
3 ಭಾಗಗಳನ್ನ ಆಹಾರವಾಗಿ ಬಳಸ್ಬೋದು. ಹೂವನ್ನು ಪಲ್ಯ ಮಾಡ್ತಾರೆ, ಹಾಗೆ ಅದರ ಹಣ್ಣನ್ನು ಬಾಳೆಹಣ್ಣು ತಿನ್ನೋಕ್ಕೆ ಉಪಯೋಗಿಸ್ತಾರೆ, ಕಾಯನ್ನು ಬಳಸ್ತಾರೆ. ಹಾಗೆ ಬಾಳೆ ಗಿಡದ ದಿಂಡು ಮಧ್ಯ ಬಾರ್ತಕ್ಕಂತಹ ಕಾಂಡದ ಮಧ್ಯೆ ಇರ್ತಕ್ಕಂಥ ದಿಂಡನ್ನು ಕಿಡ್ನಿ ಸ್ಟೋನ್ಗೆ ಉಪಯೋಗ ಆಗುತ್ತೆ ಅಂತೇಳಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು, ಕೋಸಂಬರಿ ಮಾಡ್ಕೊಂಡು ತಿನ್ನೋದು, ಅದನ್ನು ಸಹ ತಿನ್ನೋದಕ್ಕೆ ಬಳಸ್ತಾರೆ. ಥಿಂಕ್ ಆಫ್ ಮೋರ್ ಎಕ್ಸಾಂಪಲ್ಸ್ ವೇರ್ 2 or more ಪಾರ್ಟ್ಸ್ ಆಫ್ ದ ಸಿಂಗಲ್ ಪ್ಲ್ಯಾಂಟ್ ಆರ್ ಯೂಸ್ಡ್ ಆ್ಯಸ್ ಫುಡ್. ಹಾಗೆ ನಿಮಗೆ ಹೋಮ್ವರ್ಕ್ ಕೊಡ್ತಿದ್ದಾರೆ, ಅವರ ಮಸ್ಟರ್ಡ್ ಪ್ಲ್ಯಾಂಟ್ ಕೊಟ್ಟರು ಮತ್ತು ಬನಾನಾ ಪ್ಲ್ಯಾಂಟ್ ಕೊಟ್ಟರು. ನೀವೇ ಯೋಚನೆ ಮಾಡಿ 2 ಅಥವಾ 2ಕ್ಕಿಂತ ಹೆಚ್ಚು ಎಡಿಬಲ್ ಪಾರ್ಟ್ ಅಂದರೆ ತಿನ್ನೋಕ್ಕೆ ಯೋಗ್ಯವಾದಂತಹ ಯಾವುದಾದ್ರು ಒಂದೇ ಒಂದು ಗಿಡದಲ್ಲಿ ಸಿಗುತ್ತಾ ಅಂತೇಳಿ. ನಾನು ಒಂದು ಹೇಳ್ತೀನಿ, ನೀವು ಆ ಥರ ಲಿಸ್ಟ್ ಮಾಡಿ. 2 ಹೇಳ್ತೀನಿ. ಒಂದು ರ್ಯಾಡಿಶ್, ಮೂಲಂಗಿ ಅಲ್ವಾ, ಮೂಲಂಗಿ ಎಲೆನೂ ಉಪಯೋಗಿಸ್ತೀವಿ. ಇನ್ನೊಂದು ಮೂಲಂಗಿನೂ ಉಪಯೋಗಿಸ್ತೀವಿ. ಇನ್ನೊಂದು ಡ್ರಮ್ ಸ್ಟಿಕ್ ಪ್ಲ್ಯಾಂಟ, ನುಗ್ಗೆಕಾಯಿ ಗಿಡ ಅಂತ ಕೇಳಿದ್ದೀರ ಅಲ್ವಾ. ನುಗ್ಗೆ ಸೊಪ್ಪು ಸಾಂಬಾರು ಮಾಡೋಕ್ಕೆ ಬಳಸ್ತಾರೆ, ಅದರ ಹೂವನ್ನು ಪಲ್ಯ ಮಾಡ್ಬೋದು. ಹಾಗೆ ನುಗ್ಗೆಕಾಯನ್ನು ಮತ್ತು ಸಾಂಬಾರು ಮಾಡೋದಕ್ಕೆ ಬಳಸ್ತಾರೆ ಅಲ್ವಾ. ಅದು 3 ಪಾರ್ಟ್ ಸಿಕ್ತು, ಬನಾನಾ ಗಿಡ ಥರನೇ ಅಲ್ವಾ. ಆ ಥರ ನೀವು ನಿಮಗೆ ಗೊತ್ತಿದ್ದರೆ ಯಾವುದಾದ್ರು 2 ಗಿಡಗಳನ್ನ ಲಿಸ್ಟ್ ಮಾಡ್ಬೋದು. ಲೆಟ್ಸ್ ವಿ ಗೋ ನೋ ದ ಟೇಬಲ್ 1.4 ಪ್ಲಾಂಟ್ ಪಾರ್ಟ್ಸ್ ಆಸ್ ಫುಡ್. ಇದು ಆ್ಯಕ್ಚುಲಿ ಆ್ಯಕ್ಟಿವಿಟಿ 4 ನೆಕ್ಸ್ಟ್ ಪೇಜಲ್ಲಿ. ಡು ನಾಟ್ ಟ್ರೈ ಟು ಟೇಸ್ಟ್ ಅನ್ನೋನ್ ಪ್ಲ್ಯಾಂಟ್ಸ್ ಅರೌಂಡ್ ಯು ಟು ಸಿ ಇಫ್ ದೇ ಆರ್ ಎಡಿಬಲ್. ಸಮ್ ಪ್ಲ್ಯಾಂಟ್ಸ್ ಕುಡ್ ಬಿ ಪಾಯ್ಸನಸ್. ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಯಾವುದಾದ್ರೂ ಗಿಡದ ಎಲೆನೋ ಅಥವಾ ಹಣ್ಣನ್ನು ತಿನ್ನೋಕ್ಕೆ ಹೋಗಬೇಡಿ. ಕೆಲವೊಂದು ಗಿಡಗಳ ಹಣ್ಣು ಗೊತ್ತಿಲ್ಲ ಅಂದರೆ ಅದನ್ನು ತಿನ್ನಬಾರ್ದು, ಯಾಕೆಂದರೆ ಕೆಲವೊಂದು ಪಾಯ್ಸನಸ್ ವಿಷಕಾರಿಯೂ ಸಹ ಇರುತ್ತೆ ಅಂತೇಳಿ.